ದೇವು ಬಾಯ್ ವಿಡಿಯೋಗೆ ಬಂತು ಅಂತ ಹೇಳಿದ್ರೆ ನೀವೆಲ್ಲ ಬಯಸ್ಕೋತೀರ ಅಂತ ಅರ್ಥ. ನಾನು ಯಾವತ್ತೂ ಸುಮ್ಮನೆ ಯಾರಿಗೂ ಬೈಯಲ್ಲ. ನಾನು ಬೈದ್ರೆ ಒಂದು ಅರ್ಥ ಅದಕ್ಕೊಂದು ತಿಳಿ ಇರುತ್ತೆ. ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ನಮ್ಮ ಮೆಟ್ರೋ BMRCL ಇದು ಇದ್ದಕ್ಕಿದ್ದಂಗೆ 46% ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಿದೆ. ಕರ್ನಾಟಕ ಶ್ರೀಮಂತ ರಾಜ್ಯ, ದೇಶಕ್ಕೆಲ್ಲ ನಾವು 30% ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ನಾವಿಲ್ಲೆಲ್ಲ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ, IT-BT ಇದ್ದಾರೆ ಅಂತೇಳಿ. ಕರ್ನಾಟಕ ಶ್ರೀಮಂತ ರಾಜ್ಯ ಹೌದು, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಇಲ್ಲಿ ಮಧ್ಯಮ ವರ್ಗನೂ ಕೂಡ ಇದೆ. ಟ್ಯಾಕ್ಸನ್ನು ಹೆಚ್ಚಿಗೆ ಕಟ್ತಾ ಇರ್ಬೋದು, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಮಧ್ಯಮ ವರ್ಗದವರು ಮಾತ್ರ ಮೆಟ್ರೋದಲ್ಲಿ ಜಾಸ್ತಿ ಜನ ಓಡಾಡ್ತಿದ್ದಾರೆ. IT-BT ಅವರಲ್ಲ. IT-BT ಅವರು ವರ್ಕ್ ಫ್ರಮ್ ಹೋಮ್, ಮನೆಗೆ ಪಿಕಪ್ ಆ್ಯಂಡ್ ಡ್ರಾಪ್ ಕಾರ್ ಇರುತ್ತೆ. ಮತ್ತು ಓನ್ಲಿ 5% ಓಡಾಡ್ಬೋದು. 95% ಮೆಟ್ರೋದಲ್ಲಿ ಓಡಾಡ್ತಾರೆ. 90 ರೂಪಾಯಿ ಅಂತೆ. ಯಾವುದು 90 ರೂಪಾಯಿ? ಇಲ್ಲಿ ITPL ಇಂದ ಅದೇನೋ ಇಲ್ಲಿ ಚಲ್ಲಘಟ್ಟ ಅಂತ ಮಾಡಿದ್ದಾರೆ, 90 ರೂಪಾಯಿ. ಬೆಂಗಳೂರಿಂದ ಮೈಸೂರಿಗೆ ಎಷ್ಟು ರೂಪಾಯಪ್ಪ? ಎಷ್ಟು ರೂಪಾಯಿ? ಬೆಂಗಳೂರಿಂದ ಮೈಸೂರಿಗೆ 75 ರುಪೀಸ್. ಬೆಂಗಳೂರಿಂದ ಮೈಸೂರಿಗೆ 75 ರುಪೀಸ್ ಅಮೌಂಟ್ ಇದೆ. 150 ಕಿಲೋಮೀಟ್ರ್, 140 ಕಿಲೋಮೀಟ್ರು. ಮೆಟ್ರೋಗೆ ಯಾಕೆ ರೇಟ್ ಜಾಸ್ತಿ ಆಗಿದೆ ಒಂದು ಅರ್ಥ ಆಯ್ತಲ್ವಲ್ಲ. ಕಾರಣ ಕೇಳಿದ್ರೆ ಒಂದ್ಸರಿನೂ ಹೆಚ್ಚಿಗೆ ಮಾಡಿಲ್ಲ ಅಂತ ಹೇಳ್ತಾರೆ. ಒಂದ್ಸರಿನೂ ಹೆಚ್ಚಿಗೆ ಮಾಡಿಲ್ಲ ಅಂತ. ಮೆಟ್ರೋ ಎಲ್ಲಿ ಲಾಸಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತೇಳಿ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 1 ಗಂಟೆ 2 ಗಂಟೆವರೆಗೆ ಬೇಕಾದರೂ ಜನ ತಿರುಗಾಡ್ತಿದ್ದಾರೆ. ಲಾಸಲ್ಲಿ ಎಲ್ಲಿ ನಡೀತಾ ಇದೆ? ಅದು ವಿದ್ಯುತ್ ಶಕ್ತಿಯಿಂದ ಓಡ್ತಾ ಇರ್ತಕ್ಕಂಥದ್ದು. ಅದನ್ನು ಪೆಟ್ರೋಲ್ ಡೀಸೆಲ್ ಅಥವಾ ಪ್ರಾಬ್ಲಮ್ ಬರುತ್ತೆ ಅಂತ ಅಲ್ಲ, ವಿದ್ಯುತ್ ಶಕ್ತಿಯಿಂದ ಚಾಲನೆ ಮಾಡುತ್ತೆ. ನೀವು ಲಾಸಲ್ಲಿ ನಡೀತಿದೆ ಅಂತ ಹೇಳ್ತೀರಿ. ಎಲ್ಲಿ ಲಾಸಲ್ಲಿ ನಡೀತಿದೆ ಸ್ವಾಮಿ? ಹೆಂಗೆ ಲಾಸಲ್ಲಿ ನಡೀತೆ? ಕಿಲೋಮೀಟ್ರಿಗೆ ನೀವು 10 ರೂಪಾಯಿ ಅಂತ ಕಲೆಕ್ಟ್ ಮಾಡ್ತಾ ಇದ್ರೆ ಎಲ್ಲಿ ಲಾಸಲ್ಲಿ ನಡೀತಲ್ಲ ಅದು? ಹೆಂಗೆ ಲಾಸಲ್ಲಿ ನಡೀತೆ? ನಿಮ್ಮ ಮ್ಯಾನೇಜ್ಮೆಂಟನ್ನು ಚೇಂಜ್ ಮಾಡಿ. ನಾನು ಅದಕ್ಕೆ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ನಿಮಗೆ ಪ್ರಾಫಿಟ್ ಬರೋ ಥರ ನಾನು ನೋಡ್ಕೊಡ್ತೇನೆ. ಮೊದಲು ರಾಜ್ಯ ಸರ್ಕಾರ ಕೇಳಿದ್ರೆ ಸೆಂಟ್ರಲ್ ಅವರು ಹೆಚ್ಚಿಗೆ ಮಾಡಿದ್ದಾರೆ, ಸೆಂಟ್ರಲ್ ಅವರು ಕೇಳಿದರೆ ಅದು ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾರೆ. ನೋ, 40% ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಆದಾಯ ಇದ್ದರೆ, ಅದು ಶೇರ್ ಇದ್ದರೆ, ಕೇಂದ್ರ ಸರ್ಕಾರದ್ದು 60% ಶೇರ್ ಇದೆ. ದುಡ್ಡಿದ್ರೆ ತಿರುಪತಿ, ಇಲ್ಲ ಅಂತ ಹೇಳಿದ್ರೆ BMTC. ನಮ್ಮ BMTCನೇ ಪರವಾಗಿಲ್ಲ, 1 ರೂಪಾಯಿ 2 ರೂಪಾಯಿ ಅದನ್ನೇ ದೊಡ್ಡದು ಅಂತ ಹೇಳ್ತೀವಲ್ಲ. 1 ಡಬಲ್ 10 ರೂಪಾಯಿದು 20 ರೂಪಾಯಿ, 60 ರೂಪಾಯಿದು 90 ರೂಪಾಯಿ. ಏನು ದುಡ್ಡಿಗೆ ಬೆಲೆ ಇಲ್ವಾ? ತಿನ್ನೋದು ಅದೇ ಅನ್ನ ತಿಂತಾ ಇದ್ದೀವಿ, ಅದೇ ಪಿಜ್ಜಾ ಬರ್ಗರು, ಅದೇ ಮತ್ತು ಅದೇನು ಅನ್ನ ಸಾಂಬಾರು, ಖಾಲಿ ಪಲಾವು, ಅದೇ ಬೆಣ್ಣೆ ದೋಸೆ, ಅದೇ ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇಲ್ಲ ಅಂತೇಳಿದ್ರೆ ಬೀಫು. ಯಾರಿಗೋಸ್ಕರ ಮೆಟ್ರೋ ನಡೆಸಿದಾರ ನೀವು? ಲಾಭ ಬರಗೆ ಮಾಡಲಿಕ್ಕೆ ಅದೇನು ಸಂಸ್ಥೆ ಅಲ್ಲ, ಜನರಿಗೆ ಸೇವೆ ನೀಡ್ತಿರ್ತಕ್ಕಂಥದ್ದು. ಒಂದು ಅರ್ಥ ಮಾಡ್ಕೋಬೇಕು. BMRCL ಸರ್ವೀಸನ್ನು ನೀಡ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಯಾವುದೋ ನಮಗೆ ಲಾಭ ಇಲ್ಲ, ದುಡ್ಡು ಬರಲ್ಲ, ಸೇವೆ. ಅಥವಾ ಶಾಲೆ ನಾವು ಅಮೌಂಟ್ ಕೊಡ್ತೀವಲ್ಲ, ಯಾರು ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ಅವರಿಗಿಲ್ಲ, ಅವರೇ ನಮಗೆ ದುಡ್ಡು ಕೊಡಲ್ಲ, ಅವರು ಸೇವೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ಗಳು ವೈದ್ಯರು ನರ್ಸದ್ರು ಕೊಡ್ತಲ್ಲ, ಅದು ಸೇವೆ. ಉದ್ಯಮ ಬೇರೆ, ಉದ್ಯಮನೇ ಬೇರೆ. ಅದೇನೇ ಆಗಿರಲಿ, ಇದಂತೂ ಮಾತ್ರ ಕನ್ನಡಿಗರಿಗೆ ಮೆಟ್ಟಲು ಹೊಡೆದಂಗೆ BMRCL ಇದ್ದಕ್ಕಿದ್ದಂಗೆ ಯಾವನು ಕೇಳನು ಹೇಳನು ದಿಕ್ಕಿನ ದಿಸೆ ಅಂತ ಹೇಳಿ
ಇದ್ದಕ್ಕಿದ್ದಂಗೆ 46% ಬೆಲೆ ಏರಿಕೆ ಮಾಡಿದೆ. ಅದನ್ನು ಯಾವನು ಒಪ್ಪಲ್ಲ. ನಾವು ಹೊತ್ತಲ್ಲ 2 ದಿನ ಗೊಣಗ್ತೀವಿ, 3 ದಿನ ಸುಮ್ಮನಾಗ್ತೀವಿ, ಒಪ್ಕೋತೀವಿ ಅಂತಲ್ಲ. ನಾವು ಕೇಳಿದ್ರೆ ಸಿಂಹ, ಸುಮ್ಮನಿದ್ರೆ ನಾವು ಹಸುನು ಆಗ್ತೀವಿ. ಅನ್ಯಾವನ ಮ್ಯಾನೇಜ್ಮೆಂಟ್ ನಿಧಾನ ಮರ್ಯಾದೆಯಿಂದ ಬೆಲೆ ಏರಿಕೆಯನ್ನು ಮಾಡಿದನ್ನು ಇನ್ನೂ ₹2 ಕಮ್ಮಿ ಮಾಡಬೇಕು. ಇಲ್ಲ ಅಂತೇಳಿದ್ರೆ ನನಗೂ ಗೊತ್ತಿದೆ ಹೆಂಗೆಲ್ಲ ನಾವು ಇಳಿಸ್ಬೇಕು ಅಂತೇಳಿ. ನಾವೇನು ದಡ್ರಲ್ಲ. ಹೋರಾಟ ಮಾಡೋದ್ರಿಂದನೇ ಎಲ್ಲ ನಮಗೆ ಜಯ ಸಿಗಬೇಕು ಅಂತ ಹೇಳಿದ್ರೆ ನಾವು ಹೋರಾಟನೇ ಮಾಡ್ತೀವಿ. ಯಾರೇನು ಪುಕ್ಸಟೆ ಏನು ಸೇವೆ ನೀಡೋದು ಬೇಡ. ಇಲ್ಲಿ ಪುಕ್ಸಟೆ ನಮಗೇನು ಜನ ಕರ್ಕೋಗೋದು ಬೇಡ. BMTCಯಲ್ಲಿ ಯಾವುದೋ ರಾಜ್ಯ ಸರ್ಕಾರ ಫ್ರೀ ಕೊಟ್ಟಿದ್ದಿಲ್ಲ, ಹಂಗೆ ನಾವು ಫ್ರೀ ಮಾಡೋದು ಬೇಡ. ನಿಜವಾಗ್ಲೂ ಲಾಸಲ್ಲಿದ್ದರೆ ಮಾಡಲಿ, ಆದರೆ 50% ಏನು ಲಾಸ್ ಏನು ಬರಲ್ಲಪ್ಪ. ನಾವು ನೋಡಿದ್ದೀವಿ ಎಷ್ಟು ಉದ್ದ ಮೆಟ್ರೋ ಇದೆ, ಎಷ್ಟು ಜನ ಬರ್ತಾರೆ, ಹಿಂಗೆ ಲಾಸ್ ಬರುತ್ತೆ, ಎಷ್ಟು ಜನ ಸ್ಟಾಫ್ ಇದ್ದಾರೆ ಅಂತೇಳಿ. ಅದರಿಂದ ಹೇಳ್ತೀವಿ, ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಅದರಲ್ಲೂ ಬೆಂಗಳೂರಿನವರು ಮೆಟ್ರೋಗೆ ಯಾರ್ಯಾರು ಹೋಗ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಅದನ್ನು ಖಂಡಿಸಬೇಕು. ಟಿಕೆಟ್ ಇಲ್ದಲೇ ನೀವು ಒಳಗೆ ನುಗ್ಗುವಂಥ ಕಾರ್ಯಕ್ರಮ ಕೂಡ ನಾವು ಮಾಡಬೇಕು. ಸುಮ್ಮನೆ ಏರಿಸ್ಬಿಟ್ಟು ಇಲ್ಲಿ ಇದ್ದಕ್ಕಿದ್ದಂಗೆ 46% ಬೆಂಗಳೂರು ಇದ್ದಾರೆ ಕೊಡಲಿ ಅಂತಲ್ಲ. ಸಂಬಳ ಮಿನಿಮಮ್ ಸಂಬಳ ಇವಾಗ ₹10,000. ರೇಟು ಎಲ್ಲ ಜಾಸ್ತಿ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಬೇಳೆ ಬೆಲೆ ಜಾಸ್ತಿ ಆಗಿದೆ, ನೀರು ಬಾಡಿಗೆ ಜಾಸ್ತಿ ಆಗಿದೆ, ವಿದ್ಯುತ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲವೂ ಜಾಸ್ತಿ. ಮಧ್ಯದಲ್ಲಿ ನಂದೆಲ್ಲಿ ಇಡಲಿ ಅಂತೇಳಿ ಮೆಟ್ರೋ ಬಂದ್ಬಿಟ್ಟು ಎದ್ದು ಬಂದು ಎಗರಿಸ್ಬೋದಂಗೆ ಎದಿಗೆ ದಿಢೀರ್ ಅಂತೇಳಿ 46% ಹೆಚ್ಚಿಗೆ ಮಾಡಿದ್ರೆ ಯಾವಂತಾನೆ ಕೇಳ್ತಾನೆ. ಆದ್ದರಿಂದ ಹೇಳ್ತಾ ಇದ್ದೀವಿ ಎಲ್ಲ ಕನ್ನಡಿಗರು, ಅದು ಬೆಂಗಳೂರಿನಲ್ಲಿ ಇರೋರು ಇದಕ್ಕೊಂದು ಹೋರಾಟಕ್ಕೆ ಕರೆ ಕೊಡಬೇಕು. ಇಮ್ಮಿಡಿಯೇಟಾಗಿ ಅದೇನು ₹46 ಹೆಚ್ಚಿಗೆ ಮಾಡಿದೆ ಇನ್ನೂ ₹2 ಕಡಿಮೆ ಮಾಡಬೇಕು.